ಪರವಾಗಿ ರಾಕ್ಲೈನ್ ವೆಂಕಟೇಶ್ ಮಾತನಾಡಿದ್ರು. ಸಕ್ಸಸ್ ಪಾರ್ಟಿ ಮಾಡಿದ್ವಿ ನಿಜ, 1 ಗಂಟೆವರೆಗೂ ಮಾತ್ರ ಮಾಡಿದ್ದು, ಆದ್ರೆ ಮದ್ಯಪಾನ ಮಾಡಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಇದೇ ಫಸ್ಟ್ ಟೈಮ್ ಗ್ರಾಹಕರಿಗೆ ನೋಟಿಸ್ ಕೊಟ್ಟು ಠಾಣೆಗೆ ಕರೆಸಿ ಈ ತರ ಒಂದು ಸ್ಟೇಟ್ಮೆಂಟ್ ತಗೋಬೇಕು ಅನ್ನೋದು ಎಷ್ಟು ನಮಗೆ ಗೊತ್ತಿಲ್ಲ. ಅದು ಅಂದ್ರೆ 1 ಗಂಟೆ ಮೇಲೆ ಬಾರಲ್ಲಿ ಕೂತ್ಕೊಂಡಿರೋರಿಗೆಲ್ಲ ಇಲ್ಲಿವರೆಗೂ ಎಷ್ಟು ಜನಕ್ಕೆ ನೀವು ಈ ತರ ನೋಟಿಸ್ ಕೊಟ್ಟು ಕರ್ಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದ್ದೀರಾ ನಮಗೆ ಗೊತ್ತಿಲ್ಲ. ಅದು ಆಯಿತು, ಅದೇನೋ ಒಂದು ಮಾಡಿದ್ರಿ, ಗ್ರಾಹಕರನ್ನ ಕರೆದಿದ್ದು ನನಗೂ ಆಶ್ಚರ್ಯ. ಹೋಟೆಲ್ದವ್ರಿಗೆ ನೋಟಿಸ್ ಕೊಡೋದು ಕೇಳಿದ್ದೀನಿ. ಈ ಪೊಲೀಸ್ನವ್ರು ಏನು ನೀವೇನು ಪಬ್ಲಿಸಿಟಿಗೋಸ್ಕರ ಕೊಟ್ಟರೋ ಹೆಂಗಿದನ್ನ ನಂಗೆ ಅರ್ಥ ಆಗ್ತಿಲ್ಲ. ಯಾಕಂದರೆ ಈಗ ನಾಳೆ ಈ ಊರಲ್ಲಿರೋರೆಲ್ಲ ವಿಡಿಯೋ ಮಾಡಿ ಕಳಿಸ್ರಿ ಹೇಳ್ತೀನಿ ಪೊಲೀಸ್ ಕಮಿಷನರ್ಗೆ, ಪೊಲೀಸ್ನವ್ರಿಗೆ ಮೇಲೆ ಎಲ್ಲೆಲ್ಲಿ 12 ಗಂಟೆ ಆದಮೇಲೆ 1 ಗಂಟೆ ಆದಮೇಲೆ ಪಬ್ ನಡೀತಾ ಇದೆ ಅಥವಾ ಊಟ ನಡೀತಿದೆ ಅನ್ನೋದನ್ನ ಅದು ಯಾರ್ಯಾರು ಗ್ರಾಹಕರನ್ನ ಕರೆಸ್ತಾರೆ ನೋಡೋಣ. ಆಗ ಗ್ರಾಹಕರನ್ನೇ ಕರೆಸ್ಬೇಕಲ್ಲ ಸರ್. ಇವಾಗ ಇಲ್ಲಿ ಕರೆಸ್ದಂಗೆ ಅಲ್ಲೂ ಕರೆಸ್ಬೇಕಲ್ಲ. ಹೌದು, ಪಬ್ ಓನರ್ನ ಮಾತ್ರ ಅಲ್ಲ, ಪಬ್ಬ ಹೋಟ್ಲ ಎಂಥದ ಒಂದು ನೀವು ಓನರ್ನ ಕರಿತೀರೋ ಇವ್ರನ್ನ ಎಲ್ಲ ಕಡೆ ಕರಿಬೇಕಂಗಾರೆ. ಈಗ ನೀವು ರಾಜ್ಯವ್ಯಾಪಿ ವಿಡಿಯೋ ಕಳಿಸಿ, ಒಳ್ಳೆ ಐಡಿಯಾ ಇದೆ. ಇನ್ ಶುರು ಆಗತ್ತೆ ಸರ್ ಅಲ್ವಾ? ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.